ಹಾಯ್ ಹಲೋ ನಮಸ್ಕಾರ, ಹಿತನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ನನ್ನ ಜರ್ನಿ ಈಗ ಶುರು. ಎಲ್ಲಿಗೆ, ಏನು, ಎತ್ತ ಅನ್ನೋದನ್ನು ನೀವು ನೆಕ್ಸ್ಟ್ ನೋಡಿ. ಫ್ರೈಡೇ ಟ್ರಾಫಿಕ್ ಅನ್ನಂತೂ ಕೇಳುವುದೇ ಬೇಡ. ಗೈಸ್, ವಿ ರೀಚ್ ಗೊರಗುಂಟೆಪಾಳ್ಯ. ನಾವು ಗೊರಗುಂಟೆಪಾಳ್ಯದಲ್ಲಿ ಮುಖ ತೋರಿಸಿ ನಿಮ್ಮ ಹೆಸರು ಹೇಳಿ ಒಮ್ಮೆ, ಯಾಕಂದ್ರೆ ನನಗೆ ಇವರದ್ದು ಪರಿಚಯ ಇಲ್ಲ ಎಲ್ಲರದ್ದು ಸಹ. ಹಾ, ಕೊಡುವ. ಇವರು ಮಿಸ್ಟರ್ ಬಸವರಾಜ್. ಈಗ ನಾನು ಇಬ್ರಿಬ್ರು ಬಸವರಾಜ್ ಇದ್ದಾರೆ, ಏನಂತ ಕರಿಬೇಕು ನಿಮ್ಮನ್ನ? ಇಬ್ರಿಬ್ರು ಬಸವರಾಜ್ ಇದ್ದಾರಲ್ಲ, ಏನಂತ ಕರಿಬೇಕು? ಇವನ ಹೆಸರ ಬೆಂಕಿ ಅಂತ ಕರೀತಾರೆ. ಸ್ವಲ್ಪ ಕತ್ಲಿಂದ ಈ ಕಡೆ ಕಾಣುದಿಲ್ಲ. ಬೆಳಕು ಕಡೆ ಹೋಗು. ಬೆಳಕು ಅಂತ. ಹಾಯ್, ನನ್ನ ಹೆಸರು ಬಸವರಾಜ. ಮೆಟ್ರೋ ಹೋಗ್ತುಂಟು, ಅದು ನಾವು ಮೆಟ್ರೋದಲ್ಲಿ ಹೋಗ್ತಿಲ್ಲ. ಇವರು ಸರ್ ಕಮ್ ಇವರ ಸಿಂಗರ್. ಮುನ್ನ ಈಗ ನೆನ್ಪಿಟ್ಕೊಂಡ್ರೆ ಮತ್ತೆ ಸಿಗಂಗಿಲ್ಲ. ಟೀಮ್ ಲೀಡರ್ನ ಸಿಂಗರ್ ಏನು ಯೂಸ್ ಇಲ್ಲ, ವೇಸ್ಟ್. ಇವರು ಬನ್ನಿ, ನೀವು ಬೇಡ ಇನ್ನು. ಅದೇ ಕೇಳಿಸ್ತದಿಲ್ಲ, ಗೊತ್ತಿಲ್ಲ ಆಯ್ತಾ? ಕೇಳಲ್ಲ ಅನ್ಸುತ್ತೆ. ಬನ್ನಿ ಮೇಡಮ್, ಲಾಸ್ಟಿಗೆ ನನಗೆ ಹೆಂಗ ಹೆಸರು? ಇವರು ಪೂರ್ಣಿಮಾ, ಸಂಗೀತ, ಬಸವರಾಜ್ ಅಂಡ್ ಪಾರ್ವತಿ, ಇವನು ಶುಭಂ. ನಾವು ಕತ್ಲಲ್ಲೇ ಚೆನ್ನಾಗಿದೆ. ಹೇಳಿ, ಹೆಸರು ಹೇಳು. ಹಾಯ್, ನನ್ನ ಲಾಸ್ಟ್ ವ್ಲಾಗಲ್ಲೇ ನೋಡಿರ್ತೀರಾ, ಮೈ ವಿಶ್ವಾಸ್. ನಮ್ಮ ಡ್ಯಾನ್ಸರ್. ಹಾಯ್, ಹಲೋ ಗೈಸ್. ನಾನು ಮಾತಾಡೋದು ಕೇಳ್ತದೆ ಅನ್ಕೊಂಡಿದ್ದೀನಿ. ನಮ್ಮ ಟ್ರಿಪ್ ಇವತ್ತು ಎಗೈನ್ ಇನ್ನೊಂದು ಹೊಸ ಟ್ರಿಪ್ ಸ್ಟಾರ್ಟ್ ಆಗಿದೆ. ಸೊ ಈ ಟ್ರಿಪ್ ಅಲ್ಲಿ ನಾವು ಎಲ್ಲಿಗೆ ಹೋಗ್ತಿದ್ದೇವೆ ಅಂತ ನಿಮಗೆ ಸದ್ಯದಲ್ಲೇ ಹೇಳ್ತೇನೆ. ಇರೋ ಹೇಳ್ತೀನಿ ನಾನು, ಒಂದು ನಿಮಿಷ. ಇಲ್ಲಿ ತುಂಬಾ ಕತ್ಲಿದೆ. ಇವ್ರು ಯಾರು ಸಹ ನನ್ನ ಮುಖಕ್ಕೆ ನಾನೇ ಟಾರ್ಚ್ ಹಾಕ್ಬೇಕಾ ಅಂತ ಎಲ್ಲರೂ ಸಹ ಟಾರ್ಚ್. ನಾನು ಟಾರ್ಚ್ ಬೇಕಂದ್ರೆ ಇವರು ಟಾರ್ಚ್ ಫಸ್ಟ್ ನಿಮ್ಮ ಮುಖ ತೋರಿಸಿ, ನನ್ನ ಮುಖ ಅಲ್ಲ. ಲೈಟ್, ಕ್ಯಾಮ್ರಾ, ಲೈಟ್, ಆಕ್ಷನ್. ತಗೊಳ್ಳಿ, ಒಬ್ಬೊಬ್ರು ಮೈಕ್ ಇಟ್ಕೊಂಡು ನೀವೇ ಮಾತಾಡಿ. ಏನ್ ಹೇಳ್ಬೇಕು, ಇಂಟ್ರೊಡಕ್ಷನ್ ನೀಡಿಲ್ಲ ಅನ್ಕೋತೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ಆದಷ್ಟು ಟ್ರೋಲ್ ಆಗಿದ್ದೀನಿ, ಆದ್ರೂ ಬಂದಿದ್ದೀನಿ. ಜೊತೆಗೆ ಇನ್ನೊಬ್ರು ಶಿವಾನಿ ಕೇಟಿ. ಹಾಯ್, ಸಾಕಷ್ಟೇ. ಇವಳು ಸುಲಕ್ಷಣಾ ಅಂತ, ಅವಳದು ಇಂಟ್ರೊಡಕ್ಷನ್ ನಾನೇ ಕೊಡ್ತಾ ಇದ್ದೆ. ಇಷ್ಟು ಚಲೋ ಮಕಾನ ಕೆಡಿಸ್ತವ್ರೆ, ಇವನ್ ಕಟ್ಕೊಂಡು ನಾನು ಹೋಗ್ತಿದ್ದೀನಿ. ಮೈಕ್ ಆಫ್ ಆಗಿದೆ ಅನ್ಸುತ್ತೆ. ಇಲ್ಲ ನೋಡ್, ಟೀಮ್ ಲೀಡ್ ಅಂತ ನಮ್ಗೆ ಬಿರುದು ಕೊಟ್ಟಾರ. ಆ ಬಿರುದನ್ನು ಉಳಿಸಾಕ್ ಟ್ರೈ ಮಾಡ್ತೀನಿ. ನಮ್ ಟೀಮ್ ಮಿಸ್ಟರ್ ನಾನ್ ವೆಜ್ ಬಸ್ಸು. ಹಾಯ್, ಬಸವರಾಜ್. ನಾವು ಜಾಯಿಂಟ್ ಟ್ರಾವೆಲ್ಸ್ ಬಸ್ಸಿಗೆ ವೇಟ್ ಮಾಡ್ತಾ ಇದೀವಿ. ಬಸ್ ಬರ್ತಾ ಇಲ್ಲ, ಹಾಫ್ ಆನ್ ಅವರ್ ಮೇಲೆ ಆಯ್ತು. ನೋಡೋಣ ಇನ್ನು ಎಷ್ಟೊತ್ತು ಕಾಯ್ಬೇಕಂತ ಗೊತ್ತಾಗುತ್ತೆ. ನೆಕ್ಸ್ಟ್ ನಮ್ ಟೀಮ್ ವೆಜ್ ಬಸ್ಸು ಕೊಡ್ತಿದೆ. ನನ್ನ ಹೆಸರು ವೆಜ್ ಬಸ್ಸು, ಬಸವರಾಜ್ ಅಂತ. ಮತ್ತ ಹೇಳಕ್ ಏನು ಉಳಿದಿಲ್ಲ. ಏನ್ ಗೊತ್ತಾ, ಬೈಫರ್ಗೇಶನ್ ಕರೆಕ್ಟ್ ಆಗಿ ಆಗ್ತಿತ್ತು. ಇವ್ರು ಗ್ರೀನ್ ಕಲರ್ ಹಾಕೋ ಬರ್ಬೇಕಿತ್ತು, ಅವ್ರು ರೆಡ್ ಹಾಕಿದ್ದಾರೆ. ನಾನ್ ವೆಜ್ ಬಸ್ಸು, ವೆಜ್ ಬಸ್ಸು. ಓಕೆ. ಹಾಯ್, ನಾನು ಪಾರ್ವತಿ ಅಂತ. ಹಾಯ್, ನಾನು ಪೂರ್ಣಿಮಾ. ಲೈಟ್ ಮ್ಯಾನ್. ನಾವೀಗ ಜಾಯಿಂಟ್ ಟ್ರಾವೆಲರ್ಸ್ ಟ್ರಿಪ್ಪಿಗೆ ಹೊರಟಿರುವಂತದ್ದು. ಪರವಾಗಿಲ್ಲ, ನಾನು ಕಾಣಿಸೋದು ಬೇಡ ಅಂತ ಗೊತ್ತಾಗ್ತದೆ. ಸೊ ಬಸ್ ಇನ್ನೂ ಕೂಡ ಬರ್ಲಿಲ್ಲ. 8 ಗಂಟೆಗೆ ಬರ್ತದೆ ಅಂತ ಹೇಳಿದ್ದಾರೆ. 9 ಗಂಟೆಗೆ ಬರ್ತದೆ ಅಂತ ನನಗೆ ಅನ್ನಿಸ್ತುಂಟು. ನೋಡುವ, ವೇಟ್ ಮಾಡುವ ಅಂತ ಆಗ್ತದೆ ಅಂತ. ಅವಾಗದಿಂದ ವೇಟ್ ಮಾಡಿ ಇವಾಗ 9 ಗಂಟೆ ಆಯ್ತಾಯ್ತಾ, ಬಟ್ ಇನ್ನೂ ಸಹ ಬಸ್ಸೇ ಬರಲಿಲ್ಲ. ನಮ್ಮನ್ನು ನಾವೊಂದು ಬಸ್ ಸ್ಟ್ಯಾಂಡಲ್ಲಿ ಚಂದ ಮಾಡಿ ಕೂತ್ಕೊಂಡಿದ್ವಿ, ಬಟ್ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಹೇಳಿದ್ರು. ಸೊ ಇನ್ನೂ ಸಹ ವೇಟ್ ಮಾಡ್ತಿದ್ದೇವೆ, ನೋಡಿ ಎಷ್ಟೊತ್ತಿಗೆ ಬರ್ತದೆ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ನನಗೆ
ಶೀತ ಆಗಿದೆ, ನನಗೆ ಗೊತ್ತಿಲ್ಲ ಈಗ ಹೇಗೆ ಆಗ್ತದೆ, ಬ್ಲಾಗ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಗೊತ್ತಿಲ್ಲ. ಮತ್ತು ನಮ್ಮ ಜೊತೆ ಇದು 2 ಶಿವಮೊಗ್ಗದವರು, ಅವರ ಭಾಷೆಯಲ್ಲಿ ಅರ್ಥ ಆಗ್ತದೆ ನನಗೆ. ಇನ್ನು ಕೆಲವರು ಇದ್ದಾರೆ, ಅವರಿದ್ದೆಲ್ಲ ಉತ್ತರ ಕರ್ನಾಟಕ ಭಾಷೆ, ನನಗೆ ನಿಜವಾಗ್ಲೂ ಅರ್ಥ ಆಗಲಿಕ್ಕೆ ತುಂಬ ಕಷ್ಟ ಉಂಟು. ಅವರ ಕಾಮಿಡಿಯನ್ನು ನಾನು ಅರಗಿಸಿಕೊಳ್ಳಿಕ್ಕೆ ತುಂಬ ಕಷ್ಟ ಉಂಟು. ನನ್ನ ಭಾಷೆಯಲ್ಲಿ ತಪ್ಪದು. ನೀವು ಇಷ್ಟೆಲ್ಲ ಈ ಥರ ಮಾತಾಡಿದ್ರೆ ಉತ್ತರ ಉತ್ತರ ಕರ್ನಾಟಕದ ಮರ್ಯಾದೆ ಏನು ಅಂದ್ಕೊಳ್ಬೇಡ ಅಂತ ಮಾಡಲ್ಲ ಅಂತೀನಿ ಅಲ್ಲ, ನಾನು ಅವರನ್ನು ಬೈತಿಲ್ಲ, ನನಗೆ ಅರ್ಥ ಆಗೋದಿಲ್ಲ ಅಂತ ನಾನೆಂತ ಮಾಡಲಿ. ಅವ್ರೆಂತಾದ್ರೂ ಹೇಳಿದ್ರೆ ನನಗೆ ಬೈದಾಗೆ ಫೀಲ್ ಆಗ್ತದೆ, ಆ ಥರ. ಅಂದರೆ ರಫ್ ಆ್ಯಂಡ್ ಟಫ್ ಅಲ್ಲ ಅವರ ಭಾಷೆ, ಅಷ್ಟೇ ಹೇಳಿದೆ. ಲಾಸ್ಟ್ ಟೈಮ್ ವ್ಲಾಗಲ್ಲೂ ನಾನಿದ್ದೆ, ಇಫ್ ಯು ರಿಮೆಂಬರ್. ಈ ಸತಿ ಶೀತಲೇ ನೀಟಾಗಿ ಮ್ಯಾಚ್ ಆಲ್ಮೋಸ್ಟ್ ಎಲ್ಲ ವ್ಲಾಗಲ್ಲೂ ಇವಳು ಇರ್ತಾಳೆ. ಇಫ್ ವಿ ಗೋ ಆನ್ ಎ ಟ್ರಿಪ್ ನನಗೆ ಶೀತ ಆಗಿದೆ, ಏನು ಮಾಡೋಕ್ಕಾಗೋದಿಲ್ಲ. ಆ್ಯಕ್ಚುಲಿ ನಾನು ಕೇಳ್ಪಟ್ಟೆ ಶೀತ ಆದರೆ ಒಳ್ಳೆಯದು ಅಂತ ಸ್ಕೂಬಾ ಡೈವಿಂಗ್. ಯಾಕೆ ದೋಸೆ ಉಂಟಾ? ಬೇಕಾ? ನೀನು ಟ್ಯಾಬ್ಲೆಟ್ ತಗೋಬೇಕಂದ್ರೆ ದೋಸೆ ಉಂಟು, ಹೌದು, ತಿನ್ಬೋದು. ಫೈನಲಿ ನಮಗೆ ಲಾಸ್ಟ್ ಸೀಟ್ ಸಿಕ್ಕಿದೆ. ಲಾಸ್ಟ್ ಸೀಟ್ ಗೈಸ್. ಅಲ್ಲಿ ಬಾಟಲ್ ಮಿಸ್ಟರ್ ಶುಭಮ್, ಸಿಂಗರ್ ಶುಭಮನ್, ಸಿಂಗರ್ ಶುಭಮ್. ಏನೂ ಕಾಣಿಸ್ತಿಲ್ಲ, ಸುಮ್ಮನೆ ಪೋಸ್ ಕೊಟ್ಟರು. ಇಷ್ಟ ಆಗುತ್ತೆ ಅಂದರೆ ಬಿಟ್ಟರೆ ಎಲ್ಲ ಫೈನ್. ನೋಡುವ ಎಂತಾಗ್ತದೆ ಅಂತ. ನಾವು ಹೋಗ್ತಿರೋದು ಎಲ್ಲಿಗೆ ಅಂತ ಹೇಳ್ತೇನೆ ನಾನು, ಆಮೇಲೆ ಹೇಳ್ತೇನೆ. ಬಸ್ ಚಂದ ಇತ್ತು, ಬಟ್ ನಮಗೆ ಲಾಸ್ಟ್ ಸೀಟ್ ಸಿಕ್ಕಿದಲ್ಲ. ಸೊ ನಾವೆಂತ ಅಂದ್ಕೊಂಡಿದ್ದಂದ್ರೆ ಇದು ಗಡ 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 ಅಂತಾಗಿ ನಮಗೆ ನಿದ್ದೆ ಎಲ್ಲ ಬರೋದಿಲ್ಲ ಅಂತ. ಬಟ್ ಸತ್ಯ ನನಗೆ ಎಷ್ಟು ನಿದ್ದೆ ಬಂದಿದೆ ಅಂದರೆ ಚಂದ ನಿದ್ದೆ ಬಂದಿದೆ. ಸೊ ನಮಗೆ ಜಾಯಿಂಟ್ ಟ್ರಾವೆಲ್ಸ್ನವರು ಇಬ್ಬರು ಗೈಡ್ ಇದ್ದರು. ಸೊ ಇವರಿಬ್ಬರು ಗೈಡ್ ದಿವ್ಯಾ ಅಂತ, ಇವ್ರು ನಮಗೆ ಬ್ಯಾಡ್ಜ್ ಕೊಟ್ಟರು. ಎಂತ ವಿಶೇಷ? ಆಮೇಲೆ ಊಟಕ್ಕೆ ಅಂತ ನಿಲ್ಲಿಸಿದಾಗ ವೆಜ್ ಬಿರಿಯಾನಿ ಎಲ್ಲ ತಿನ್ಕೊಂಡು, ಮಶ್ರೂಮ್ ಬಿರಿಯಾನಿ ತಿನ್ಕೊಂಡು ಮಜಾ ಮಾಡಿದ್ವಿ. ಊಟಕ್ಕೆ 4 ಮಂದಿ ತಿನ್ನೋಷ್ಟು ಇರಲಿಲ್ಲ. ನನಗೆ ಉದಾಸೀನ ಆಗ್ತುಂಟು ಗೈಸ್, ನನಗೆ ವ್ಲಾಗ್ ಮಾಡಲಿಕ್ಕೆ ಉದಾಸೀನ ಆಗ್ತುಂಟು. ರಾತ್ರಿ ಆಗೈತೆ ಸುಸ್ತಾಗಿ. ಹಾಂ, ಆಫೀಸ್ ಬಗ್ಗೆ ಹೇಳೋಣ, ಯಾಕಂದ್ರೆ ಕಂಟಿನ್ಯೂಸ್ ಚೇಂಜ್ ಆಗ್ತಾ ಉಂಟು ಆಫೀಸ್. ಸ್ಪೆಷಲ್ 777 ಬಿರಿಯಾನಿ ಮೂರು ತಗೊಂಡ್ರೆ ಇಲ್ಲ, ಒಂದೇ ಬಿರಿಯಾನಿ ಹೆಸರು 777 ಬಿರಿಯಾನಿ. ಏನು ಬೇಡ, ನಾಳೆ ಬೆಳಗ್ಗೆ ಬ್ಯಾಟ್ರಿನೂ ಚಾರ್ಜ್ ಆಗುತ್ತೆ, ನೀನು ಚಾರ್ಜ್ ಆಗುತ್ತೆ. ಗೈಸ್, ಎನರ್ಜಿ ಇಲ್ಲ ಪಾಪ ಹುಡುಗಿಗೆ, ನಾಳೆಯಿಂದ ಬ್ಲಾಗ್ ನನಗೆ ಶೀತ ಆಗ್ಬಿಟ್ಟು ಎನರ್ಜಿ ಇಲ್ಲ. ಅದ್ರ ಜೊತೆ ಇಷ್ಟೊಂದು ನಾವು ಲೇಟ್, ನಮ್ಮದು ಗೈಸ್, ನಮ್ಮ ಸೀಟನ್ನು ಯಾರು ಕೂಡ ತಗೊಳ್ಳಿಲ್ಲ, ಯಾಕಂದ್ರೆ ನಾವು ಲಾಸ್ಟ್ ಸೀಟಲ್ಲಿ ಇರುವವರು. ಅದಕ್ಕೆ ನಾಳೆ ತನಕ ಸೊಂಟ ಗಟ್ಟಿ ಇರುತ್ತೆ. ಹಾಂ, ಅಂತೂ ಜರ್ನಿಯನ್ನು ಮುಗಿಸಿ ನಮ್ಮ ಮಾರ್ನಿಂಗ್ ಈಗೇನು ಶುರುವಾಗಿದ್ದು ಹೊನ್ನಾವರ ಅಂದರೆ ಶರಾವತಿ ಬ್ಯಾಕ್ ವಾಟ್ರಲ್ಲಿ ಬೋಟ್ ರೈಡಿಂದ ಸ್ಟಾರ್ಟ್ ಆಗಿತ್ತು. ಸೂರ್ಯ ನಮ್ಮನ್ನೇ ಕಾಯ್ತಾ ಇದ್ದ ಅನಿಸುತ್ತೆ. ಬೆಳಿಗ್ಗೆ ಫ್ರೆಶ್ ಅಪ್ ಆಗಲಿಲ್ಲ, ಬಟ್ ನಾವು ಬೋಟಿಂಗಲ್ಲಿ ಇದ್ದೀವಿ, ಶರಾವತಿ ಬೋಟಿಂಗ್. ಒಮ್ಮೆ ಹಾಯ್ ಎಲ್ರು, ಬಾಯ್ ಅಂತೆ. ಶರಾವತಿ ಬ್ಯಾಕ್ ವಾಟರಲ್ಲಿ ನಾವು ಬೋಟಿಂಗ್ ಮಾಡ್ತಿದ್ವಿ. ನಮಗೆ ಗೊತ್ತಿಲ್ಲ ನೆಕ್ಸ್ಟ್ ಏನು ಬೋಟಿಂಗ್ ಸಿಗ್ತದೋ ಇಲ್ಲೋ ಅಂತ. ಅದು ಪರವಾಗಿಲ್ಲ, ನಾವು ಆಲ್ರೆಡಿ ಒಮ್ಮೆ ಬೋಟಿಂಗ್ ಮಾಡಿದ್ದೇನೆ. ಸೊ ಏನಂತ ಗೊತ್ತಿಲ್ಲ ಇದು. ಅಲ್ಲಿ ಕಾಲಿಡ್ಬೋದು ಅಂತ ಕೇಳಿ ಅವ್ರ ಹತ್ರ. ಇಡ್ಬೋದು ಕೇಳಿ ಅವ್ರ ಹತ್ರ. ಹಾ,
ಫೋಟೋ ಶೂಟ್ ಮಾಡ್ತಾರೆ. ಚಂದ ಉಂಟು ಚಂದ ಚಂದ. ಈ ಸಿನಾರಿಯೋ ಯಾವಾಗಲೂ ಕೂಡ ತುಂಬ ಚಂದ, ಅದನ್ನು ನೋಡಲಿಕ್ಕೆ ಚಂದ. ಅದು ಬೆಳಿಗ್ಗೆ ಅಂದರೆ ಫ್ರೆಶ್ ಅಪ್ ಕೂಡ ಆಗಿರಲಿಲ್ಲ, ನಾವು ಬೆಳಿಗ್ಗೆ ಇಲ್ಲಿಗೆ ಬಂದಿದ್ದೇವೆ. ಆ್ಯಂಡ್ ಇಟ್ ವಾಸ್ ಗುಡ್ ಟು ಸಿ ಸನ್ರೈಸ್. ನಾವು 2 ಬೋಟಲ್ಲಿ ಹೋಗಿದ್ವಿ, ಅಂದರೆ ಒಂದು ಬಸ್ಸಲ್ಲಿ 50 ಮಂದಿ ಏನೋ ಇದ್ದರು ಸಮಥಿಂಗ್. ಸೊ ಎಲ್ಲರೂ ಕೂಡ ಸ್ಟ್ರೇಂಜರ್ಸ್, ಯಾರು ಕೂಡ ಪರಿಚಯ ಕೂಡ ಆಗಿರಲಿಲ್ಲ. ಸೊ ಅವರು ನೆಕ್ಸ್ಟ್ ಬೋಟ್ನಲ್ಲಿದ್ದವರೆಲ್ಲ ನಮ್ಮ ಬಸ್ನವರೇನೆ, ಬಟ್ ನಮ್ಗೆ ಒಬ್ರಿಗೊಬ್ರು ಪರಿಚಯ ಇರಲಿಲ್ಲ. ಜಸ್ಟ್ ಡ್ಯಾನ್ಸ್ ಎಲ್ಲ ಮಾಡ್ತಿದ್ವಿ ಅಲ್ವಾ, ಸೊ ಜಸ್ಟ್ ನೋಡಿದ್ವಿ ಅಷ್ಟೇ. ಒಂದು ಫೋಟೋ ಶೂಟ್ ನಡೀತಾ ಉಂಟು, ವೆಡ್ಡಿಂಗ್ ಫೋಟೋ ಶೂಟ್ ನಡೀತಾ ಉಂಟು. ಹಾಯ್ ಬಾಯ್. ಡ್ರೋನ್ ಆಡ್ತಾ ಇದೆ. ಹ್ಯಾಪಿ ಮ್ಯಾರಿಡ್ ಲೈಫ್. ಊಟಕ್ಕೆ ಕರೀರಿ ಆಯ್ತಾ? ಹೊನ್ನಾವರ ಬೋಟ್ ರೈಡಿಂಗ್ ಚೆನ್ನಾಗಿತ್ತು. ಅಲ್ಲಿ ಕೆಲವು ಕಪಲ್ ಶೂಟ್ ಕೂಡ ಆಗ್ತಾ ಇತ್ತು. ಇದೊಂದು ನೋಡಿ, ಇದೊಂದು ಬೋಟ್. ಇವರು ಮೀನು ಹಿಡಿದೆ ಅಂತ ಗೊತ್ತಿಲ್ಲ, ಮೀನು ಹಿಡಿದಲ್ಲ ಅನಿಸ್ತದೆ, ಅದು ಕಪ್ಪೆ ಚಿಪ್ಪು ಬರ್ತದಲ್ಲ, ನಾವು ನಡ್ತೆ ಅಂತ ಹೇಳ್ತೇವೆ, ಅದನ್ನು ಹಿಡಿಯೋದು. ಎಷ್ಟು ಚಂದ ಈಜು ಹೊಡಿತಿದ್ರು ಗೊತ್ತುಂಟಾ. ಇವರ ಜೀವನವೇ ಇದು ಅಂತಂದರೆ ಎಷ್ಟು ಚಂದ ಅಲ್ಲ ಅಂತ ಅನ್ನಿಸ್ತದೆ. ಇಲ್ಲಿ ಫೋಟೋ ಎಲ್ಲ ತೆಗಿಲಿಕ್ಕೋಸ್ಕರ ಬೋಟನ್ನು ಸ್ವಲ್ಪ ಹೊತ್ತು ನಿಲ್ಲಿಸಿದ್ರು, ಬೇಕಾದವ್ರು ಫೋಟೋ ಎಲ್ಲ ತೆಗೆದ್ರು. ಯಾಕಂದರೆ ಇಲ್ಲಿ ತುಂಬ ಚಂದ ಸಿನಾರಿಯೋ ಇದ್ದದ್ದು ಅಂತಂದರೆ, ಆ ಕಡೆ ಈ ಕಡೆ ತೆಂಗಿನ ಮರ ಎಲ್ಲ ಇತ್ತು. ಸೊ ಚಂದ ಪರ್ಫೆಕ್ಟ್ ಶೂಟ್ ಬರ್ತಾ ಇತ್ತು ಇಲ್ಲಿ. ನಡ್ತೆ 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 ಅದಕ್ಕೆ ಎಂತ ಹೇಳ್ತಾರೆ? ಕಪ್ಪೆ ಚಿಪ್ಪ. ತೋರ್ಸಿ ಇಲ್ಲಿ. ನಡ್ತೆ ಅದು. ಇವತ್ತಿನ ಪ್ರಯಾಣವನ್ನ ಇಲ್ಲಿಗೆ ಕೊನೆಗೊಳಿಸಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶುಭವಾಗಲಿ ಬಿಗ್ ಬಾಸ್, ಶುಭವಾಗಲಿ ಬಿಗ್ ಬಾಸ್. ಇವರು ನಮ್ಮ ಗೈಡ್ ದಿವ್ಯಾ ಅವರು. ಆಕ್ಚುಲಿ ಹೀಗೆ ನಮಸ್ಕಾರ ಮಾತ್ರೆಗಳ ಎಲ್ಲರಿಗೂ ಗೈಸ್, ನಾವು ಬೋಟಿಂಗ್ ಮುಗಿಸ್ಕೊಂಡು ಬಂದ್ವಿ ಅಷ್ಟೇ. ಸಕ್ಸಸ್ಫುಲಿ ವಿದೌಟ್ ಬ್ರೇಕ್ಫಾಸ್ಟ್ ಮತ್ತು ವಿದೌಟ್ ನೋಡಿ ನಮ್ಮದು ನ್ಯಾಚುರಲ್ ಬ್ಯೂಟಿ ಹೇಗಿದೆ ನೋಡಿ. ನಮ್ಮ ಬಸ್ ಇಲ್ಲಿದೆ. ಜಾವ್ ಜಾವ್ ಅಂತ ಹೇಳ್ತಿದ್ದಾರೆ, ಬಟ್ ಇದನ್ನ ಉಂಟಲ್ಲ ನಾವಿವತ್ತು ಶರಾವತಿ ಬ್ಯಾಕ್ ವಾಟರ್ಗೆ ಬಂದ್ಬಿಟ್ಟು ಅದ್ರಲ್ಲಿ ಕಾಣಿಸ್ತಿಲ್ಲ, ಪರವಾಗಿಲ್ಲ, ನೀವು ಕಾಣಿಸ್ತಾ. ಇನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.